ಯಾರನ್ನ ಕೇಳಿದ್ರು ಎಲ್ಲರ ಹತ್ರ ಕೇಳ್ತಾ ಇರೋದು ಒಂದೇ ಮಾತು, ಜೈ ಶ್ರೀರಾಮ್ ಜೈ ಶ್ರೀರಾಮ. ಆದ್ರೆ ಒಂದು ಪ್ರಶ್ನೆ ನಮ್ಮನ್ನ ಕಾಡುತ್ತೆ, ರಾಮ ಯಾರಿಗೆ ಸೇರಿದವನು? ಭಾರತೀಯರ ಸ್ವತ್ತ, ಇನ್ಯಾರ ಸ್ವತ್ತು ಅನ್ನೋಂಥ ಪ್ರಶ್ನೆ ಬರುತ್ತೆ ನನಗೆ. ಅದು ಸೇರ್ಪಡೆಯಾಗಿ ನಮಗೆ ಪರತತ್ವದಲ್ಲಿ ನಂಬಿಕೆ, ಬ್ರಹ್ಮ ವಿಷ್ಣು ಮಹೇಶ್ವರ. ನಾವು ಮೀರಾ ಕೃಷ್ಣನನ್ನು ಯಾವ ರೀತಿ ಆರಾಧಿಸಲು ಅಂತಂದರೆ, ಆತನ ಜನ್ಮಸ್ಥಾನ ಕೂಡ ಪರಕೀಯರ ಪಾಲಾಗತ್ತೆ. ಶಿವ, ಆದಿಪುರುಷ ಶಿವ, ಆತನ ಕಾಶಿ ಪರಕೀಯರ ಪಾಲಾಗತ್ತೆ. ರಾಮ, ನಾನು ಹೇಳಿದ್ನಲ್ಲ, ರಾಮ ದೇಶದ ಉದ್ದಗಲಕ್ಕೂ ದೇಶ ವಿದೇಶಗಳಲ್ಲೂ ರಾಮನನ್ನಾತ ಫೋಟೋ ನೋಡಿದ್ದಾನೋ ಇಲ್ಲೋ, ಆದರೆ ರಾಮ ಅನ್ನುವಂಥ ನಾಮ ಅವರಿಂದ ಬಂದಿರುತ್ತೆ. ಆ ಮೂರು ಜಾಗಗಳ ಮೇಲೆ ಅಟ್ಯಾಕ್ಗಳಾಗತ್ತೆ. ಆದರೆ ಪ್ರತಿಬಿಂಬಿತ ಯಾವ ರೀತಿ ಆಗುತ್ತೆ ಅಂತಂದರೆ, ಅವರ ಧಾರ್ಮಿಕ ಸ್ಥಳವನ್ನು ಹಿಂದೂಗಳು ಒಡೆದು ಹಾಕಿದ್ರು ಅನ್ನುವಂಥದ್ದು. ಅಂದರೆ ಅದಕ್ಕಿಂತ ಮೂಲವಾಗಿ, ಯಾಕೆಂದರೆ ಮೊನ್ನೆ ಒಂದು ಮಾತನ್ನು ಕೇಳ್ತಾ ಇದ್ದೆ, ಅಮೇರಿಕಾದವ್ರ ಹತ್ರ ಕೇಳಿದಾಗ, ಅವರ ಹಿಸ್ಟ್ರಿ ಕೇಳಿದಾಗ, ಅವ್ರಿಗೆ 500 ವರ್ಷಕ್ಕಿಂತ ಜಾಸ್ತಿ ಹಿಸ್ಟ್ರಿ ಅವ್ರಿಗೆ ಗೊತ್ತಿಲ್ಲ. ಯುರೋಪಿಯನ್ ಹಿಸ್ಟ್ರಿ 2000 ವರ್ಷಕ್ಕಿಂತ ಹಿಂದೆ ಹೋಗೋದಿಲ್ಲ. ಅವರು ನಮ್ಮ ದೇಶದ ಹಿಸ್ಟ್ರಿಯನ್ನು ಬರೀತಾರೆ, ನಾವು ಅದನ್ನು ಓದ್ತೇವೆ. ಆ ಬರೆಯುವಂಥ ಅವರೇ ಬರೀತಾರೆ, ನಮಗೆ ಮಿನಿಮಮ್ 5000 ವರ್ಷಗಳ ಇತಿಹಾಸ ಇದೆ ಅಂತೇಳಿ. ಅಂದರೆ ಅವರಿಗಿಂತ ಜಾಸ್ತಿ ಇತಿಹಾಸ ಇದೆ ಅಂತೇಳಿ ಅವರೇ ಒಪ್ಕೊಳ್ತಾರೆ. 5,000 ಅವ್ರು ಹೇಳಿರೋದು ಅದು. ಆದರೆ ನಮಗೆ ಅದಕ್ಕಿಂತಲೂ ನಮ್ಮ ಕಾಲಜ್ಞಾನ, ನಮ್ಮ ತತ್ವಜ್ಞಾನ ಹೇಳುವಾಗ ನಮಗಾದಂಥ ಘಾಸಿ, ಆ ಘಾಸಿಯಿಂದ ಇವತ್ತು ಹೊರಬರುವಂಥ ಒಂದು ಸಂತೋಷ. ಆ ಸಂದರ್ಭದಲ್ಲಿ ಮತ್ತಾರನ್ನು ಕೂಡ ನಾವು ಬೇಸರಗೊಳಿಸದೇ ಇರುವಂಥದ್ದು. ಇದನ್ನು ಹೇಳೋದಿದ್ರೆ, ಮೊದಲನೇದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ, ರಾಮ ಯಾರಿಗೆ ಸೇರಿದವನು ಅಂತ. ಯಾರು ಸತ್ಯ ಧರ್ಮಗಳಿಗಾಗಿ ನಿಲ್ತಾರೋ ಅವ್ರಿಗೆ ರಾಮ ಸೇರಿದ. ಅವರು ಭಾರತದಲ್ಲಿ ಹುಟ್ಟಿರಲಿ, ವಿದೇಶದ ಯಾವ ಭಾಗದಲ್ಲಾದರೂ ಹುಟ್ಟಿರಲಿ, ಯಾವ ಮತಪಂಥದಲ್ಲಾದರೂ ಹುಟ್ಟಿರಲಿ, ಯಾರು ಸತ್ಯ ಧರ್ಮಗಳನ್ನು ಇಷ್ಟಪಡ್ತಾರೋ, ಅದಕ್ಕಾಗಿ ನಿಲ್ತಾರೋ, ಅವರೆಲ್ಲರೂ ಯಾವುದೇ ಮತಪಂಥದವರಾಗಲಿ ಅವರು ರಾಮನ ಒಪ್ಕೊಳ್ಳೇಬೇಕು. ಭಾರತದಲ್ಲೇ ಹುಟ್ಟಿ ಯಾವುದೋ ಪಾರ್ಟಿಗೆ, ಯಾವುದೋ ಒಂದು ಮತಕ್ಕೆ, ಯಾವುದೋ ಒಂದು ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ಒಂದು ಮತೀಯತೆಗೆ ಒಳಪಟ್ಟು ಟೇಬಲ್ ಕೆಳಗಿಂದ ದುಡ್ಡು ತೊಗೊಂಡು ದೇಶದ ವಿರುದ್ಧವಾಗಿ ಬರೆಯುವಂಥ ವಾಮಪಂಥೀಯರು, ಅವರಿಂದ ಪ್ರಚೋದಿತರಾದಂಥವರು ರಾಮನ ವಿರುದ್ಧವಾಗಿ ಮಾತಾಡ್ತಾರೆ ಅಂದರೆ ಅವ್ರಿಗೆಲ್ಲೋ ಒಂದು ಕಡೆ ಸತ್ಯ ಧರ್ಮಗಳ ಬಗ್ಗೆ ಒಂದು ಪ್ರೀತಿ ಇಲ್ಲ ಅಂತ, ಇವ್ರದ್ದೇನೋ ಬೇಯಬೇಕು ಅನ್ನೋ ಒಂದು ಹಪ ಇದೆ. ಸೊ ಭೂತ ಪಿಶಾಚ ನಿಕಟನಹಿ ಆವೈ ಮಹಾವೀರ ಜಬನಾಮ ಸುನಾವೈ ಅಂತ ಹೇಳ್ತಾರೆ. ಸೊ ಯಾರಲ್ಲಿ ನೆಗೆಟಿವಿಟಿ ಇರುತ್ತೋ ಅವ್ರು ಇಂಥ ಕಡೆ ಬಂದರೆ ಅವ್ರಿಗೆ ಒಂಥರ ಇದಾಗುತ್ತೆ, ಪ್ರಿಕ್ಕಾಗತ್ತೆ. ಹಾಗಾಗಿ ರಾಮ ನೋಡಿ ಯಾರಿಗೆ ಸೇರಿದವನದನ್ನು ರಾಮಾಯಣದಲ್ಲೇ ನೋಡಿ. ರಾಮ ಭೌತಿಕ ದೇಹದಲ್ಲಿ ಇದ್ದಾಗ ಹೇಗಿದ್ದ ಅಂತ. ಅವನ ಬೆಸ್ಟ್ ಫ್ರೆಂಡು ಗುಹ, ಒಬ್ಬ ಟ್ರೈಬಲ್ ಹೀರೋ, ಅವನು ಒಬ್ಬ ST ಕಿಂಗ್ ಅಂತ ಹೇಳ್ಬೋದು, ST ರಾಜ. ಶಬರಿಯ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಆಕೆ ಯಾರು? ಬೇಡತಿ ಅಲ್ವಾ? ಆಮೇಲೆ ರಾಮನಿಗೆ ಸಹಾಯ ಮಾಡಿದಂಥವ್ರು ಯಾರು? ಎಲ್ಲ ವಾನರ ಜನಾಂಗ, ಮಾನವರೇ ಅಲ್ಲ, ತಿರ್ಯಕ್ಕ ಯೋನಿಗಳಲ್ಲಿ ಹುಟ್ಟಿದಂಥವ್ರು ಎಷ್ಟೋ ಜನ, ರೂಚ ಅಂದರೆ ಕರಡಿಗಳು, ಇವೆಲ್ಲ ರಾಮನ ಸಹಾಯ ಮಾಡಲಿಲ್ವಾ? ಪ್ರೀತಿ ವಿಶ್ವಾಸದಿಂದ ಸಂಪಾದಿಸಿಕೊಂಡ ರಾಮ ಎಲ್ಲರನ್ನೂ ಕೂಡ. ಹಾಗಾಗಿ ತನ್ನ ಅಳಿಲು ವಾಲ್ಮೀಕಿ ರಾಮಾಯಣದಲ್ಲಿ ಬರಲ್ಲ, ಇತರ ರಾಮಾಯಣಗಳು ಬರುತ್ತೆ. ಒಟ್ಟಿನಲ್ಲಿ ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರ್ಯಂಚೋಪಿ ಸಹಾಯತಾಂ ಅಂತ ಒಂದು ಸುಭಾಷಿತ ಹೇಳುತ್ತೆ. ನ್ಯಾಯದ ಸತ್ಯದ ಪಥದಲ್ಲಿ ನಡೆಯೋವನಿಗೆ ತಿರ್ಯಕ್ ಜಂತುಗಳು ಸಹಾಯ ಮಾಡುತ್ತವೆ ಅಂತ. ಈಗ ಸೀತೆಯ ಅಪಹರಣವಾಗುತ್ತಲ್ಲ, ಆಗ ರಾಮನಿಗೆ ಮೊದಲ ಹಿಂಟು ಕೊಡೋದು ಯಾರು ಗೊತ್ತಾ? ಜಿಂಕೆಗಳು. ಆಶ್ರಮದ ಜಿಂಕೆಗಳು ರಾಮ ಅಲ್ಲಿ ಬಂದು ನೋಡ್ತಾನೆ, ಸೀತೆ ಇಲ್ಲ. ಅವನ ಪಂಚೆಯ ತುದಿಯನ್ನು ಬಾಯಲ್ಲಿ ಕಚ್ಕೊಂಡು ದಕ್ಷಿಣಾಭಿಮುಖವಾಗಿ ಓಡ್ತಾ ಆಕಾಶಕ್ಕೆ ಹಾರಿ ತೋರಿಸುತ್ತೆ, ಸೀತೆ ಈ ಮಾರ್ಗವಾಗಿ ಹೋಗಿದ್ದಾಳೆ ಅಂತ. ಆಮೇಲೆ ಜಟಾಯು ಸಿಗ್ತಾನೆ. ಇವ್ರನ್ನೆಲ್ಲ ರಾಮ ವಿಶ್ವಾಸದಿಂದ ಪ್ರೀತಿಯಿಂದ ಗೆದ್ದುಕೊಂಡಿದ್ದ. ಸೊ ಅವನಿಗೆ ಮನುಷ್ಯರಷ್ಟೇ ಇಲ್ಲ, ಪಶು ಪಕ್ಷಿ ಪ್ರಾಣಿಗಳು ಬೇಕಾದವರಾಗಿದ್ದರು. ಮೂಲ ರಾಮಾಯಣವನ್ನು ಓದಿ. ಕೆಲವರು ತಲೆ ಕೆಟ್ಟವ್ರು ಹೇಳ್ತಾರೆ, 100 ರಾಮಾಯಣ ಇದೆ, 100 ರಾಮಾಯಣ. ಈಗ ನನ್ನ ಸಂತೋಷಕ್ಕೆ ನಾನು ಒಂದು 10 ಥರ ಪ್ರೊಫೈಲ್ ಬರ್ಕೋಬೋದು, ನನ್ನ ಬಗ್ಗೆ ನನ್ನ ಮಿತ್ರರು ಒಂದಷ್ಟು ಪ್ರೊಫೈಲ್ ಬರೀಬೋದು, ನನ್ನ ಶತ್ರುಗಳು ಇನ್ನೊಂದು ಥರ ಬರೀಬೋದು. ಅದನ್ನೆಲ್ಲ ತೊಗೊಂಡು ಹೋಗಿ ನಾನು ಏರ್ಪೋರ್ಟಲ್ಲಿ ಇದೆಲ್ಲ ನನ್ನ ಪ್ರೊಫೈಲ್ ಅಂದರೆ, ಮೊದಲು ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಅಂತಾರೆ. ಆಧಾರ್ ಕಾರ್ಡೇ ನನ್ನ ನಿಜವಾದ ಐಡೆಂಟಿಟಿ, ಸರ್ಕಾರದ ಮುದ್ರೆ ಇರುತ್ತೆ. ಹಾಗೆ ರಾಮನ ಬಗ್ಗೆ ಕವಿ ಕಲ್ಪನೆಗಳು ಬೇಕಾದಷ್ಟಿವೆ, ಬೇಕಾದಷ್ಟು ರಾಮಾಯಣಗಳು, ಕಾವ್ಯಗಳು, ಹರಿಕಥೆಗಳು, ಗೀತೆಗಳು ಒಂದು ಕಾವ್ಯ ಪ್ರೀತಿಯಿಂದ, ಎಸ್ಥೆಟಿಕ್ ಸೆನ್ಸಿಂದ ತುಂಬ ಸರ್ಜನಶೀಲವಾಗಿ ಬೆಳೆದಿವೆ. ಅದೆಲ್ಲವೂ ಕೂಡ ಆಸ್ವಾದ್ಯವಾದದ್ದು, ಇಲ್ಲ ಅಂತ ಹೇಳ್ತಿಲ್ಲ, ಅದೆಲ್ಲ ಸಂತೋಷ ಪಡೋಕ್ಕೆ, ಆಸ್ವಾದಿಸೋದಕ್ಕೆ. ಆದರೆ ರಾಮ ಯಾರು? ಅಥೆಂಟಿಕ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ವಾಲ್ಮೀಕಿ ರಾಮಾಯಣಕ್ಕೆ ಹೋಗಬೇಕು. ಯಾಕೆಂದರೆ ವಾಲ್ಮೀಕಿ ಅವರ ಸಮಕಾಲೀನ. ವಾಲ್ಮೀಕಿ ಮಹರ್ಷಿ ಏನು ಬರೆದಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ, ಅದು ಮೊದಲ ಅಕೌಂಟ್, ಮೊದಲ ವೃತ್ತ ಅಂತ. ಅದರ ಪ್ರಕಾರ ರಾಮ ನಿಜವಾದ ಒಂದು ಏನಂತಾರೆ ವಿಶ್ವಮಾನವ,
ಜಗತ್ತಿಗೆ ಸೇರಿದವನು. ರಾಮನ ಯಾವ ಆದರ್ಶಗಳಿವೆಯೋ ಅದನ್ನು ಒಪ್ಪುವಂಥವರೆಲ್ಲರೂ ರಾಮನನ್ನು ಒಪ್ತಾರೆ. ಹಾಗಾಗಿ ಇಲ್ಲೇ ಹುಟ್ಟಿರಲಿ ಎಲ್ಲೇ ಹುಟ್ಟಿರಲಿ ಆ ಸತ್ಯ ಧರ್ಮಗಳನ್ನು ಒಪ್ಪುವವರು ರಾಮನ ಒಪ್ಪಲೇಬೇಕು. ಯಾರು ಸತ್ಯ ಧರ್ಮಗೆ ವಿರುದ್ಧವಾಗಿ ನಿಲ್ತಾರೋ ಅಂಥವರು ರಾಮನ ಒಪ್ಪೋಕ್ಕಾಗೋದಿಲ್ಲ. ಇದು ಮೊದಲೇ ಪ್ರಶ್ನೆಗೆ ಉತ್ತರ. ಇನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂದರೆ, ನಮ್ಮಲ್ಲಿ ಈ ಆಚೆಯಿಂದ ಬಂದಂಥವರನ್ನು ನಾವು ಆಗಾಗಲೇ ಒದ್ದೋಡಿಸಿದ್ದೀವಿ. ಅದೆಲ್ಲ ನಿಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಇಲ್ಲಿಲ್ಲ, ನೀವೇ ಹೇಳಿದ್ರಲ್ಲ ಅವ್ರು ಬರೆದಿದ್ದು ಅಂತ. ಈಗ ನಾನು ಇಂಗ್ಲೆಂಡ್ ಹೋಗಿದ್ದಾಗ ಅಲ್ಲಿ ಈ ಬ್ರಿಟಿಷ್ ಮ್ಯೂಸಿಯಮು, ನ್ಯಾಷನಲ್ ಗ್ಯಾಲರಿ ಆಫ್ ಲಂಡನ್ ಎಲ್ಲ ಹೋದಾಗ ಏಷ್ಯನ್ ಸೆಕ್ಷನ್ ಒಂದಿರುತ್ತೆ. ಅಲ್ಲಿ ಒಂಥರ ಸಂಕಟ ಆಗುತ್ತೆ ಹೊಟ್ಟೆನಲ್ಲಿ. ಏನಪ್ಪ ಅಂದರೆ, ನಮ್ಮ ಈ ದೇಶದಿಂದ ತೆಗೆದುಕೊಂಡು ಹೋಗಿರುವಂಥ ಗಂಧದ ಮರಗಳೇನು, ಸಿಂಹಾಸನಗಳೇನು, ಮಂಚಗಳೇನು, ಮುತ್ತು ರತ್ನಗಳೇನು, ವೈಡೂರ್ಯಗಳೇನು, ಸಿಲ್ಕ್ ಗೋಲ್ಡನ್ ಗಾರ್ಮೆಂಟ್ಸ್ ಏನೋ ಎಷ್ಟು ಇಟ್ಟಿದ್ದಾರೆ. ಅದ್ರ ಮೇಲೆ ಒಳ್ಳೆ ಗೋಲ್ಡನ್ ಲೈಟ್ ಹಾಕಿ ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಶಿಫ್ಟ್ ಫ್ರಮ್ ಇಂಡಿಯಾ ಟು ಗ್ರೇಟ್ ಬ್ರಿಟನ್ ಇನ್ ದ ಇಯರ್ ಸೋ ಅಂಡ್ ಸೋ ಅಂತ. ಈಗ ಶಿಫ್ಟ್ ಅನ್ನೋ ಪದ ಎಷ್ಟು ಪ್ರಾಮಾಣಿಕ ಅಂತ ನಾನು ಕೇಳ್ತೀನಿ. ಅದು ಲೂಟೆಡ್ ಅಲ್ವಾ, ಸ್ಮಗಲ್ಡ್ ಅಲ್ವಾ, ಸ್ಟೋಲನ್ ಅಲ್ವಾ? ಇಂಥ ಕಳ್ಳರು ನಮ್ಮ ಬಗ್ಗೆ ಇತಿಹಾಸ ಬರೆದ್ರು. ಅದನ್ನು ಟೇಬಲ್ ಕೆಳಗಿಂದ ದುಡ್ಡು ತೊಗೊಂಡು ನಮ್ಮ ವಾಮಪಂಥೀಯರು ಅವರು ಇವರು ಬಾಯಿಗೆ ಬಂದಂಗೆ ಬರೀತಾರೆ. ಅವ್ರಿಗೆ ತಮ್ಮ ಸ್ವಾರ್ಥದ ಸಾಧನೆ ಇದೆ. ಈ ದೇಶವನ್ನು ಸಂಪೂರ್ಣವಾಗಿ ಮತಾಂತರ ಮಾಡಬೇಕು ಅಂತ ಆಚೆಯಿಂದ ಆ ತಲೆಕೆಟ್ಟಂಥ ಮತಗಳಿವೆಯಲ್ಲ, ಅವರು ಇವ್ರಿಗೆ ಕುಮ್ಮಕ್ಕು ಕೊಡ್ತಾರೆ. ಇನ್ನೊಂದು ಹೇಗಿರುತ್ತೆ ಅಂತಂದ್ರೆ, ಈಗ ನಮ್ಮ ಸಂಸ್ಕೃತಿಯಲ್ಲಿ ಕೂಡ ಫಸ್ಟ್ ಹೇಳೋದು ನಿನ್ನ ನಂಬು ಅಂತ. ನಿಂದು ಮತ್ತು ನನ್ನ ಅನುಸಂಧಾನ ಬೇರೆನೆ, ಅದು ಮತ್ತೊಬ್ಬನಿಗೆ ನಿನಗೂ ಸಂಬಂಧ ಇಲ್ಲ. ವಿಷಯ ಮುಗಿಸ್ಬಿಡ್ತೀನಿ. ಸೊ ಆಚೆಯಿಂದ ಈ ಭಾರತ ದೇಶ ಇಷ್ಟು ದೊಡ್ಡ ಭೂಗೋಳವನ್ನು ಕಬಳಿಸುವಂತಹ ಒಂದು ಕೊಲೋನಿಯಲ್ ಅಜೆಂಡಾ ಇದೆ, ಸೋಲ್ ವಲ್ಚರಿಂಗ್ ನಡೀತಾ ಇದೆ. ಅವರು ಇವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ತಾರೆ. ಅವರಲ್ಲಿರುವ ಯಾವ ತಪ್ಪನ್ನು ಇವರು ಕಾಣಿಸೋದಿಲ್ಲ. ನಮ್ಮ ಫೆಮಿನಿಸ್ಟ್ಗಳಿಗೆ, ಲೆಫ್ಟಿಸ್ಟ್ಗಳಿಗೆ ಸ್ತ್ರೀಯನ್ನ ಒಂದು ಬರೀ ಭೋಗ ವಸ್ತು, ಅವಳಿಗೆ ಆತ್ಮವೇ ಇಲ್ಲ, ಅವಳು ಮನುಷ್ಯಳೇ ಇಲ್ಲ ಅಂತ ಅವರ ಮತಾಂಧತೆ ಹೇಳುತ್ತೆ. ಅದನ್ನು ಪ್ರಶ್ನಿಸೋದಿಲ್ಲ. ನಾವು ಸಂತೋಷವಾಗಿ ಕುಂಕುಮ ಇಟ್ಕೊಂಡು ತಾಳಿ ಹಾಕ್ಕೊಂಡು ಗೌರಿ ಪೂಜೆ ಮಾಡಿದ್ರೆ ಇವ್ರಿಗೆ ಪೇಟ್ರಿಯಾರ್ಕಲ್ ಅನ್ಸುತ್ತೆ. ಅಂದರೆ ಇವ್ರು ಯಾರ್ದೋ ದುಡ್ಡು ತಗೊಂಡು ಈ ದೇಶವನ್ನು ಹಾಳು ಮಾಡ್ತಾ ಇರುವಂಥ ದುಷ್ಟರು. ಇವರು ಇಂಥವರನ್ನ ಪೋಷಿಸಿರೋದು ಅನ್ಯಾಯವಾಗಿ. ನಮ್ಮ ಮೊದಲ ಭಾರತದ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದಲೂ ಇದನ್ನು ನಾವು ಅಡ್ರೆಸ್ ಮಾಡಬೇಕಾಗಿತ್ತು. ಒಂದು ಅರ್ಥ ಆಗಬೇಕು ಅಂತಂದ್ರೆ, ನೀವು ಹೇಳಿದ್ರಿ ಈಗ ಲಂಡನ್ ಮ್ಯೂಸಿಯಂ ಹೋಗಿ ನೋಡಿದಾಗ ಒಮ್ಮೆ ಅರ್ಥ ಆಗಬೇಕು, ಇದು ಭಾರತಕ್ಕೆ ಹೆಂಗ್ ಬಂತು, ಇದು ಇಲ್ಲಿಂದ ಅವ್ರು ಎತ್ಕೊಂಡ್ ಬರ್ಬೇಕು ಅಂತಂದ್ರೆ ಇವರ ಬಳಿ ಇದು ಇಲ್ಲಲ್ಲ, ನಮ್ಮ ಬಳಿ ಇತ್ತಲ್ಲ. ಇದು ಇವರ ಬಳಿ ಇಲ್ಲ, ನಮ್ಮ ಬಳಿ ಇತ್ತು. ಆಮೇಲೆ ನೀವೊಂದು ಮಾತನ್ನು ಹೇಳಿದ್ರಿ, KGF ನಿಂದ ಹೋದಂತ ಬಂಗಾರ ಏನಾದ್ರು ಭಾರತದಲ್ಲಿ ಈಗಿದ್ದಿದ್ರೆ ವಿಶ್ವದ GDP-ಯಲ್ಲಿ ನಂಬರ್ 1 ಟ್ರಿಲಿಯನ್ಸ್ ಆಯ್ತಾ. ಸೊ ಈ ಥರ ಹಾಳು ಮಾಡಿದಂಥ ಕಚಡ ಜನ ಯಾರಿದ್ದಾರೆ, ಅವರನ್ನು ವೈಭವೀಕರಿಸುವಂಥ ಸುಳ್ಳು ಇತಿಹಾಸವನ್ನು ಓದಿ ಮಕ್ಕಳ ಮನಸ್ಸನ್ನು ಹಾಳು ಮಾಡ್ತಾ ಇದ್ದಾರೆ. ಕ್ಷಾತ್ರವನ್ನು ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ನೆಕ್ಸ್ಟ್ ನೀವೇ. ಕ್ಷಾತ್ರವನ್ನು ಹಾಳು ಮಾಡಿದ್ದಾರೆ. ಅಂದರೆ ಕ್ಷಾತ್ರ ಬೇಕು. ಬ್ರಾಹ್ಮ ಅನ್ನೋದು ಹೊಲವಾದರೆ ನಮ್ಮ ಇಡೀ ಜಗತ್ತಿನ ಸಂಪತ್ತು, ವೈಶ್ವ, ಶೂದ್ರ, ಬ್ರಾಹ್ಮ ಇದೆಲ್ಲ ಏನಂದರೆ ಈ ಜಗತ್ತಿನ ಅದ್ಭುತವಾದ ಪ್ರಕಲ್ಪಗಳು, ಕರ್ಮಯೋಗಗಳು, ಬೇರೆ ಬೇರೆ ವಿಧಾನದ ಕರ್ಮಯೋಗಗಳು. ಇದನ್ನು ರಕ್ಷಿಸುವಂಥ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಮಿಲಿಟರಿ ಸಿಸ್ಟಮ್, ಅದನ್ನು ಕ್ಷಾತ್ರ ಅಂತ ಕರೆದ್ರು. ಈ ಕ್ಷಾತ್ರವನ್ನು ಹಾಳು ಮಾಡಿದಂಥ ಕೆಟ್ಟ ಇತಿಹಾಸ ಸ್ವಾತಂತ್ರ್ಯೋತ್ತರದಲ್ಲಿ ಬಂತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 10 ವರ್ಷದ ಮಕ್ಕಳು ಕೂಡ ವಂದೇ ಮಾತರಂ ಅಂತ ಬ್ರಿಟಿಷರ ಗುಂಡೇಟಿಗೆ ಎದೆ ಕೊಟ್ಟಂಥ ಕ್ಷಾತ್ರವನ್ನು ಹೊಂದಿದ್ರು. ಇವತ್ತು ಪಕ್ಕದ ಮನೇಲಿ ಏನಾದ್ರು ತೊಂದರೆ ಆದರೂ, ಬೀದಿಯಲ್ಲಿ ಆಕ್ಸಿಡೆಂಟ್ ಆದರೂ ಕೂಡ ಕಿಟಕಿ ನೋಡಿ ಬಾಗ್ಲು ಹಾಕೊಂಡು ಕಾಫಿ ಕುಡಿತಾ TV ನೋಡ್ತಾ ಇಂಗ್ಲೀಷಲ್ಲಿ ಟಸ್ಪೂಸ್ ಅಂತ ಮಾತಾಡ್ಕೊಂಡು ಕನ್ನಡ ಮರ್ತರು, ರಾಗಿ ಮುದ್ದೆ ಮರ್ತರು, ಬಿಂದಿ ಮರ್ತರು, ದೇಶ ಮರ್ತರು, ಅಪ್ಪ ಅಮ್ಮನ ಇದು ಓಲ್ಡ್ ಏಜ್ ಹೋಮ್ ಹಾಕಿದ್ರು. ಇಂತಹ ನರಸತ್ತಂಥ ಜನಾಂಗವನ್ನು ತಯಾರು ಮಾಡ್ತಿರೋದು ಮೆಕಾಲೆ ಎಜುಕೇಷನ್ನು. ಈ ಮೆಕಾಲೆ ಶಿಕ್ಷಣದ ಪರಿಣಾಮವಾಗಿ ಏನಾಗಿದೆ, ಈ ನನ್ನ ಜವಾಬ್ದಾರಿ ಕೇವಲ ನಾನು ದುಡ್ಡು ಮಾಡಿಕೊಂಡು ಫ್ಲೈ ಆಫ್ ಟು ಅಮೆರಿಕಾ ಅಲ್ಲ, ನನಗೆ ಈ ದೇಶದ ಬಗ್ಗೆ ಡೆಸ್ಟಿನೇಷನ್ ಭಾರತ ಅನ್ನುವ ಒಂದು ಕನಸು ಬರ್ತಾ ಇಲ್ಲ. ಈ ದೇಶವನ್ನು ನಾನು ಕಟ್ಟಬೇಕಾಗಿದೆ ಅನ್ನೋ ಒಂದು ಡ್ರೀಮ್ ಇದೆಯಲ್ಲ, ಅದನ್ನು ಕೊಡಬೇಕು. ವಿಶ್ವೇಶ್ವರಯ್ಯನವ್ರಿಗೆ ಅಮ್ಮ ಕೊಟ್ಟರು, ಪುಟ್ಟ ಮಗುವಿಗೆ, 6 ವರ್ಷದ ಮಗುವಿಗೆ, ನಮ್ಮ ಹಳ್ಳಿಯಲ್ಲಿ ನೀರೇ ಇಲ್ಲಪ್ಪ, ನೀನು ದೊಡ್ಡವನ ಅಂದಮೇಲೆ ಹಳ್ಳಿಗೆ ನೀರು ತೊಗೊಂಡು ಬಾ ಅಂತ ತಾಯಂದ್ರು ಬೇಕು. ನೀನು ಹೆಂಗಾರು ಅಮೆರಿಕಕ್ಕೆ ಹೋಗ್ಬಿಡು, ನಾನು ಬರ್ತೀನಿ ಬಾಣಂತನ ಮಾಡೋಕ್ಕೆ ಅನ್ನುವ ತಾಯಂದ್ರು ಇದ್ದಾರೆ ಇವತ್ತು. ನಮಗೆ ಅದಕ್ಕೆ ಏನಾಗಿದೆ ಅಂದರೆ, ಈ ರಾಮ ಜನ್ಮಭೂಮಿಯ ಸ್ಥಾಪನೆಗೆ ಪ್ರತಿಯೊಂದು ಹೃದಯವೂ ತುಡಿತಾ ಇದೆ. ಆದರೂ ಮಧ್ಯ ಈ ಅಪಸ್ವರ ಕೇಳ್ತಿದೆಯಲ್ಲ, ಇದಕ್ಕೆ ಕಾರಣ ಔಟ್ಸೈಡ್, ಆಚೆಯಿಂದ ಬರೋ ರಿಮೋಟ್ ಕಂಟ್ರೋಲಿಂಗು, ಫಂಡಿಂಗು, ಟ್ರೈನಿಂಗು. ಅದಕ್ಕೆ ಒಂದು ಕಾಲ ಬರ್ತದೆ ಅಂತ ಏನಂದ್ರೆ, ನಾವು ಅಂದ್ರೆ ಭಗವಂತನ ಇಚ್ಛೆ ಯಾವ ರೀತಿ ಇರುತ್ತೆ ಅಂದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅಂತ. ನೀನು ಪ್ರಯತ್ನ ಮಾತ್ರ ಮಾಡು ಅಂತ ಅವನು ಹೇಳಿದ್ದಲ್ವಾ, ನೀನು ಪ್ರಯತ್ನ ಮಾಡು, ಫಲ ನಾನು ಕೊಡ್ತೀನಿ. ಆಮೇಲೆ ನಮಗೆ ಹೆಂಗೆ ಅಂದರೆ ನಮ್ಗೆ ಟೈಮ್ ಲಿಮಿಟ್ ನಮಗೆ ಇಲ್ಲ. ಈ ವರ್ಷ ಮಾಡಿದ್ರೆ ಈ ವರ್ಷದೊಳಗೆ ಆಗಬಿಡಬೇಕು ಅಂತೇಳಿ ನೋಡಿ, 2022 ತನಕ ಕಲೋನಿಯಲ್ ಸ್ಪೆಲ್ ಇದೆಯಲ್ಲ, ಒಂಥರ ನಿದ್ರೆ ಇದೆಯಲ್ಲ, ಮಂಕು, ಅದು ತೊಲಗಬೇಕು. ಅದು ಕಳ್ಸ್ಕೊಂಡು ಬೀಳ್ತಾ ಇದೆ.
ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಸುಮಾರು ಒಂದು ಅವೇರ್ನೆಸ್ ಬರ್ತಾ ಇದೆ. ಬಂದೆ ನಿಮ್ಮ ಬಳಿಗೆ ಇನ್ನಷ್ಟು ಅವ್ರದ್ದು ಬರ್ಬೇಕು. ಒಂದೆರಡು